ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯ ನಿಮಿತ್ತ ಸಂದರ್ಶನ ಮಾಡಲಾಯಿತು. ನಮ್ಮ ಜೊತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಸವರಾಜ್ ಸಂಶಿ ಅವರು ಮಾತನಾಡಿ ಅನೇಕ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಶ್ರೀಕಾಂತ್ ಪಾಟೀಲ್, ಹಾಜಿ ರಫೀಕ್ ಬೇಪಾರಿ, ಶ್ರೀಧರ್ ಮಾದರ, ಗೌಸ್ ಕಲಾದಗಿ ಭಾಗವಹಿಸಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಸವರಾಜ್ ಸಂಶಿ ಅವರಿದ್ದಾರೆ. ಅವರನ್ನು ಈ ನಮ್ಮ ಉಪಚುನಾವಣೆ ಕುರಿತು ಮತ್ತು ಕಾಂಗ್ರೆಸ್ ಹೈಕಮಾಂಡಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಕುರಿತು ಒಂದೆರಡು ಅವರು ಪ್ರಶ್ನೆಗಳನ್ನ ಕೇಳ್ತೇನೆ. ಈಗ ನೇರವ್ರ ಸಂದರ್ಶನಕ್ಕೆ ಬರೋಣ. ಸರ್, ಈಗ ಈ ಉಪಚುನಾವಣೆ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಯಾವ ರೀತಿ ದಿಕ್ಸೂಚಿ ಕಾಣ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ? ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಪಚುನಾವಣೆ ಆಗಿರಬಹುದು, ಮುಂಬರುವಂಥ ಚುನಾವಣೆ ಆಗಿರಬಹುದು, ಯಾವುದೇ ಚುನಾವಣೆ ಆಗಲಿ ಅವು ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣೆ ಗೆಲುವನ್ನು ಸಾಧಿಸಲು ಒಂದು ಸಾಧ್ಯತಾ ಗೆಲುವಾಗಿದೆ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ KPC ಅಧ್ಯಕ್ಷರು ಮತ್ತು ಈ ನಾಡಿನ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮಾಡಿದಂಥ ಗ್ಯಾರಂಟಿ ಯೋಜನೆಗಳ ಅಲೆ ಆಗಿರಬಹುದು, ಅವರು ಮಾಡಿದಂಥ ಸಾಧನೆ ಆಗಿರಬಹುದು, ಅಥವಾ ದೀನ ದಲಿತರ ಮತ್ತು ಅಹಿಂದ ವರ್ಗಗಳ ಪರವಾಗಿ ಕೆಲಸ ಮಾಡಿದಂಥ ಕಾರ್ಯಗಳಾಗಿರ್ಬೋದು, ಇವನ್ನೆಲ್ಲಗಳನ್ನು ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಇಂಥ 10 ಚುನಾವಣೆ ಉಪಚುನಾವಣೆ ಆಗಲಿ ಮತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ, ನಗರ ಮತ್ತು ಪಟ್ಟಣ ಮಹಾನಗರ ಪಾಲಿಕೆ ಆಗಿರ್ಬೋದು, ಎಲ್ಲ ಚುನಾವಣೆಯಲ್ಲಿ ನಾವು ಗೆಲುವು ನಮ್ಮದೇ ಎಂಬ ಖಚಿತವಾಗಿ ನಾನು ಹೇಳ್ತೇನೆ.